ಅಕ್ಷರಶಃ ಬಣ ಬಣ ಅಂತ ಇದೆ. ಏನು? ಕೃಷ್ಣರಾಜ ಸಾಗರ, ಕಾವೇರಿ ಜಲಾನಯನ ಪ್ರದೇಶ, ಡ್ಯಾಮ್ ಅಕ್ಷರಶಃ ರಣರಣ ಅಂತಿದೆ. ಖಾಲಿ ಖಾಲಿ KRS ಆದರೂ ಕೂಡ ನೀರು ಹರಿಸ್ಬೇಕಂತೆ. ಹೌ ಫೇರ್ ಇಟ್ ಈಸ್. ಮಂಡ್ಯದ ಬೆಳೆಗೂ ನೀರಿಲ್ಲ, ಬೆಂಗಳೂರಿಗಂತೂ ಕೇಳೋದೇ ಬೇಡ, ಅಭಾವ. KRS ನಿಂದ ಯಾವ ಜಿಲ್ಲೆಗೆ ಎಷ್ಟು ನೀರು ಹೋಗುತ್ತೆ ಅದರ ಬಗ್ಗೆ ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತಾ ಇದೀವಿ. ದಕ್ಷಿಣ ಕರ್ನಾಟಕಕ್ಕೆ KRS ಡ್ಯಾಮ್ ಅನ್ನೋದು ಅಕ್ಷರಶಃ ಜೀವನಾಡಿ. ಲಿಟ್ರಲಿ ಇಟ್ ಈಸ್ ಜೀವನಾಡಿ. KRS ಬತ್ತಿದ್ರೆ ಹಲವು ಜಿಲ್ಲೆ ಬಾಯಾರುತ್ತವೆ, ಒಣಗಿ ಹೋಗ್ತವೆ. ಕಳೆದ 1 ತಿಂಗಳಿಂದ ಅಕ್ಷರಶಃ ನಮ್ಮ ರೈತರು ಹೋರಾಟ ಮಾಡಿದ್ದನ್ನ ನಮ್ಮ ಕಣ್ಣು ಮುಂದೆನೇ ಇದೆ ಆ ಚಿತ್ರಣ. ಕಬ್ಬು, ತೆಂಗು, ಇತರೆ ಬೆಳೆ ಉಳಿಸೋಕೆ ನೀರು ಕೇಳಿದ್ರು, ಅದನ್ನು ಕೂಡ ಕೊಡೋಕೆ ಡ್ಯಾಮ್ ಇಲ್ಲ ರೀ. ನಾವು ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೂ ಕೂಡ ಮಾತನಾಡಿದ್ವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ನಿಟ್ಟುಸಿರು ಬಿಟ್ಟ ಬೆನ್ನಲ್ಲೇ ಈಗ ಮತ್ತೊಂದು ಪ್ರವಾಹ ಭೂತ ಬಂದೆರಗ್ದಂಗಿದೆ. ಯಾವುದಕ್ಕೂ ಇಲ್ಲ, ಬೆಳೆಗಳಿಗೂ ಇಲ್ಲ, ಜಾನುವಾರುಗಳಿಗೂ ಇಲ್ಲ ಕುಡಿಯೋ ನೀರು. ರೈತರು ನಿಟ್ಟುಸಿರು ಬಿಡುವಷ್ಟರಲ್ಲೇ CWRC ಬರಸಿಡಿಲು ಬಡದಂತಾಗಿದೆ. ಮತ್ತೆ ಜ್ವಾಲೆಯಾಗಿ ರೂಪುಗೊಂಡಿದೆ ಕಾವೇರಿ ಹೋರಾಟ. ವೈ ಇಟ್ ಈಸ್ ಸೋ? ಯಾಕೆ ಅಂತ ಹೇಳಿದ್ರೆ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬಿಡೋಣ? ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಬಿಡಬೇಕಾಗತ್ತೆ, ನೀರು ಹರಿಸ್ಬೇಕು ಅಂತ ಹೇಳಿದರೆ ಅಲ್ಲ, ನೀವು ಏನು ಕಣ್ಣಿಗೆ ಕಾಣಿಸಲ್ವ? ಯಾಕೆ ಇಷ್ಟು ದೊಡ್ಡ ಮಟ್ಟದ ಸ್ಕೇರ್ಸಿಟಿ ಇರುವಾಗ ನಿಮಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಏನು? ನೀರು ಕೊಟ್ಟು ಸಾಯ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಎಸ್, ನೋಡೋಣ ಆ ಅಪ್ಡೇಟ್ನ. ನೀರು ಕೊಟ್ಟು ಸಾಯ್ಬೇಕಾ? ಕರೆಕ್ಟ್ ಅಲ್ವಾ? ವ್ಯಾಲಿಡ್ ಅಲ್ಲ ರೀ. ನೀರೇ ಇಲ್ಲ ಅಂದ್ರೆ ಇನ್ನೇನು ನಾವು ಬದುಕದಂಗೆ? KRS ಅಣೆಕಟ್ಟೆ ಅದನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ಹಲವು ಜಿಲ್ಲೆಗಳಂತೂ ಲಿಟ್ರಲಿ ಇಸ್ ಡಿಪೆಂಡೆಂಟ್. KRS ನಂಬಿ ಬದುಕ್ತಾ ಇದ್ದಾವೆ ಹಲವು ಜಿಲ್ಲೆಗಳು. ಅದರಲ್ಲಿ ಯಾವ್ದ್ಯಾವುದು? ರಾಜಧಾನಿ ಬೆಂಗಳೂರು, ಮೈಸೂರು ಮತ್ತೆ ರಾಮನಗರ. ಮಂಡ್ಯಕ್ಕೆ ಕುಡಿಯೋ ನೀರು ಕೊಡೋದೆ ಕೃಷ್ಣರಾಜಸಾಗರ ಅಣೆಕಟ್ಟು. 4 ಜಿಲ್ಲೆಗಳಿಗೆ ತಿಂಗಳಿಗೆ 2 TMC ನೀರು ಬೇಕು. ಎಷ್ಟು ಬೇಕು? 2 TMC ನೀರು ಬೇಕು. ಅಂದ್ರೆ ಮೇವರೆಗೆ 20 TMC ನೀರು ಬೇಕಾಗತ್ತೆ ಅಲ್ವಾ? ಕೌಂಟ್ ಮಾಡಿದ್ರೆ 20 TMC ನೀರು ಬೇಕಾಗತ್ತೆ. ಆದ್ರೆ 10 ತಿಂಗಳಿಗೆ 2 TMC ನೀರು ಬಿಟ್ಟರೆ ಎಷ್ಟಾಗತ್ತೆ? 20 TMC ನೀರು ಬೇಕೇ ಬೇಕು. ಸದ್ಯ KRS ನಲ್ಲಿ ಇರೋದೆಷ್ಟು? 4 ತಿಂಗಳಿಗೆ ಆಗುವಷ್ಟು ನೀರಿದೆ. ಇನ್ನು ಮಳೆ ಬಂದ್ರೆ ಬಚಾವು. ಇನ್ನು ಮಳೆ ಬಗ್ಗೆ ಖಾತ್ರಿ ಇಲ್ಲ. ಈಗ ನೋಡಿದ್ರೆ ಯಾವ ವಿಶ್ವಾಸ ಇಲ್ಲ ಇಲ್ಲಿವರೆಗೂ ಆಗಿರೋದು ನೋಡಿದ್ರೆ. 124.8 ಅಡಿ ಗರಿಷ್ಠ ಎತ್ತರ ಇರೋ KRS ಡ್ಯಾಮ್. ಇದರಲ್ಲಿ ಎಷ್ಟು ನೀರು ಕೊಡಬೇಕು? ಈಗಿರೋದು ಎಷ್ಟು ನೀರು? ಕೇವಲ 91.8 ಅಡಿ ನೀರು. 49.452 TMC ಸಾಮರ್ಥ್ಯ ಇರೋದೇ ಎಷ್ಟೀಗ? 17 TMC ನೀರು ಅಪ್ರಾಕ್ಸಿಮೇಟ್ ಆಗಿ. 4.401 TMC ನೀರು ಡೆಡ್ ಸ್ಟೋರೇಜ್ ಹೋಗುತ್ತೆ. ಅಂದ್ರೆ ನೀವು ಅದನ್ನು ಬಳಸೋಕ್ಕಾಗಲ್ಲ. ಓಕೆ, ನಮಗೆ ಲಭ್ಯ ಇರೋದು ಅದನ್ನು ಮೈನಸ್ ಮಾಡಿದಾಗ 12.638 TMC ನೀರು. ಇಟ್ ಈಸ್ ಅವೈಲಬಲ್ ವಾಟರ್. ಮಂಡ್ಯದ 37,317 ಹೆಕ್ಟೇರ್ ಕಬ್ಬಿಗೆ 8.79 TMC ನೀರು ಬೇಕೇ ಬೇಕು. ಇಟ್ ಈಸ್ ಎಸೆನ್ಷಿಯಲ್. ಈಗಲೇ ಕುಡಿಯೋ ನೀರಿಗೆ 7.5 TMC ನೀರು ಕೊರತೆ ಇದೆ. ಓಕೆ, ದಿಸ್ ಇಸ್ ದ ಪಾಯಿಂಟ್. ನೋಡಿ, ಸ್ಕೇರ್ಸಿಟಿ 7.5 TMC ನೀರು ಕೊರತೆ ಇದೆ ರೀ. ಸ್ಕೇರ್ಸಿಟಿ ಇದೆ. ತಮಿಳ್ನಾಡಿಗೆ 4.5 TMC ನೀರು ಹರಿಸಿ ಏನು ಮಾಡಬೇಕು? ಅಕ್ಷರಶಃ ಅಲ್ವಾ? ಸಾಯ್ಬೇಕೇನ್ರಿ ಅಂತ ಕರೆಕ್ಟ್ ಆಗಿದೆ ಅಲ್ವಾ ಕೇಳೋದ್ರಲ್ಲಿ? ಇದರಲ್ಲಿ ಉತ್ಪ್ರೇಕ್ಷೆ ಇದೆಯಾ? ಅವಾಗ ಉಳಿಯೋದೆಷ್ಟು? 8 TMC ನೀರು ಉಳಿಯುತ್ತೆ KRS ನಲ್ಲಿ. 8 TMC ನೀರು ಕೇವಲ ಎಷ್ಟು ತಿಂಗಳು ಬಳಸ್ಬೋದು? 4 ತಿಂಗಳು ಬಳಸ್ಬೋದು. ಅಂದರೆ 2 TMC 1 ತಿಂಗಳಿಗೆ ಬೇಕಾಗತ್ತೆ. 2 TMC 1 ತಿಂಗಳಿಗೆ ಬೇಕಾಗತ್ತೆ. ನವಂಬರಿಗೆ ಮಂಡ್ಯ, ಬೆಂಗಳೂರಲ್ಲಿ ನೀರಿಗೆ ಖಂಡಿತವಾಗ್ಲೂ ಮಳೆಯ ಕೊರತೆ ಹಂಗಾಗಬಾರ್ದು. ಹಾಹಾಕಾರ ಫಿಕ್ಸ್ ಅಂತಲೇ ಹೇಳ್ಬೋದು. ಹಂಗಾಗಬಾರ್ದು ಅಂತ ಕೇಳ್ತಾ ಇದ್ದೀವಿ. ಆದರೆ ಸದ್ಯದ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದಾಗ, ಸದ್ಯದ ಈ ಒಂದು ವಿಚಾರವನ್ನು ನೋಡಿದಾಗ, ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ದ ರಿಯಾಲಿಟಿ. ಇದು ಅಸಲಿಯತ್ತು. ಹಿಂಗಿರುವಾಗ ನಾವು ಹೆಂಗ್ರಿ ನೀರು ಕೊಡೋಣ? ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಆ ಕಾರಣಕ್ಕಾಗಿ ಅವತ್ತು ಇನ್ನು ಬಂದ್ ಮಾಡೋದೇನು ಖುಷಿ ಸಮಾಚಾರ ಅಂದ್ಕೊಂಡಿದ್ದೀರಾ? ಎಷ್ಟು ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ. ಆದರೂ ಕೂಡ ಒಂದು ತ್ಯಾಗ ಅಂತ ಅಂದ್ಕೊಳ್ಬೇಕು ಬಂದ್ ಅನ್ನೋದ್ರ ಮೂಲಕ. ಆದರೆ ಆ ಬಂದ್ ಯಶಸ್ವಿ ಆಗಬೇಕು ಈ ತ್ಯಾಗಕ್ಕೆ ಅಲ್ವಾ? ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಒಕ್ಕೊರಲ್ಲ ಒಂದು ಮನವಿ ಅಂತ ಅಂದ್ಕೊಳ್ಳಿ, ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ. ಇದು ನಮ್ಮ ಪೀಳಿಗೆಗೆ, ನಮಗೋಸ್ಕರ
ಈ ಒಂದು ವಿವಾದ ಇನ್ನು ಮುಂದೆ ವಿವಾದವಾಗದೇ ಇರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಇದನ್ನು ಬರೀ ರಾಜಕಾರಣಿಗಳು ತಮ್ಮ ತಮ್ಮ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳದೇ ಇರಲಿ ಅನ್ನುವ ಉದ್ದೇಶದಿಂದ ನಾವು ಕೂಡ ರೆಸ್ಪಾನ್ಸಿಬಲ್ ಆಗಿ ನಡೆದುಕೊಳ್ಳೋಣ.